ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ. ನಾವು ಭೇಟಿ ನೀಡಿದಂತಹ ಒಂದು ಪುಣ್ಯ ಸ್ಥಳ ಉಡುಪಿಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವಂತಹ 5,000 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಯಾದಂತಹ ಪ್ರಾಚೀನ ದೇವಸ್ಥಾನ. ನಮ್ಮ ಕರಾವಳಿ ಪ್ರದೇಶನ ಪರಶುರಾಮ ಸೃಷ್ಟಿ ಅಂತಾನೆ ಕರೀತಾರೆ. ಭಗವಂತ ಶ್ರೀ ವಿಷ್ಣು ಅಥವಾ ನಾರಾಯಣನ ಅವತಾರವಾಗಿರುವಂತಹ ಪರಶುರಾಮರು ನಿರ್ಮಿಸಿದ ದೇವಾಲಯ ಈ ಕುಂಜಾರುಗಿರಿ. ಕುಂಜಾರು ಅಂದರೆ ಸಂಸ್ಕೃತದಲ್ಲಿ ಆನೆ ಅಂತ ಅರ್ಥ, ಇನ್ನು ಗಿರಿ ಅಂದರೆ ಬೆಟ್ಟ. ಆನೆನ ಹೋಲುವಂತಹ ಈ ಬೆಟ್ಟಕ್ಕೆ ಕುಂಜಾರುಗಿರಿ ಎಂಬ ಹೆಸರು. ಶಾಸ್ತ್ರಗಳ ಪ್ರಕಾರ ಇದಕ್ಕೆ ಇನ್ನೊಂದು ಹೆಸರು ವಿಮಾನಗಿರಿ. ಇಲ್ಲಿ ಈಗ ವಿಡಿಯೋದಲ್ಲಿ ನೋಡ್ತಾ ಇರೋದು ಪರಶುಗಿರಿಯಲ್ಲಿನ ಪರಶುರಾಮನ ದೇವಸ್ಥಾನ. ಅದರ ಎದುರಿಗೆ ಇರುವಂಥದ್ದು ಈ ಕುಂಜಾರುಗಿರಿಯ ದುರ್ಗಾ ಬೆಟ್ಟ. ದೇವಸ್ಥಾನದ ಕಡೆಗೆ ಹೋಗುವಾಗ 32 ಅಡಿ ಎತ್ತರದ ಒಂದು ಪ್ರತಿಮೆ ಕಾಣಿಸುತ್ತೆ. ದ್ವೈತ ತತ್ವಶಾಸ್ತ್ರದ ಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರ ಪ್ರತಿಮೆ. ಇದನ್ನು 2017ನೇ ಇಸವಿಯಲ್ಲಿ ಸ್ಥಾಪಿಸಲಾಗಿದೆ. ಮಧ್ವಾಚಾರ್ಯರಿಗೂ ಈ ದೇವಸ್ಥಾನಕ್ಕೂ ಒಂದು ಅವಿನಾಭಾವವಾದಂತಹ ಸಂಬಂಧ. ತಮ್ಮ ಬಾಲ್ಯದ ದಿನಗಳಲ್ಲಿ ಈ ದೇವಾಲಯಕ್ಕೆ ಬರುವ ಅಭ್ಯಾಸವಿತ್ತಂತೆ ಮಧ್ವಾಚಾರ್ಯರಿಗೆ. ಮಧ್ವಾಚಾರ್ಯರು ಜನಿಸಿದಂಥ ಸ್ಥಳ ಪಾಜಕ ಕ್ಷೇತ್ರ ಮತ್ತು ಪರಶುಗಿರಿಯಲ್ಲಿನ ಪರಶುರಾಮನ ದೇವಸ್ಥಾನ ಹಾಗೂ ದುರ್ಗಾದೇವಿಯ ಈ ಬೆಟ್ಟ ಕುಂಜಾರುಗಿರಿ ಇವೆಲ್ಲವೂ 2 ಕಿಲೋಮೀಟರ್ ಆಸುಪಾಸಿನಲ್ಲೇ ಇದೆ. ಈ ಬೆಟ್ಟದ ಮೇಲೆ ಬರಲಿಕ್ಕೆ 2 ರೀತಿಯಾದಂಥ ದಾರಿ ಇದೆ. ಒಂದು ಈಗ ವಿಡಿಯೋದಲ್ಲಿ ತೋರಿಸಿರುವಂತಹ ದಾರಿ ವೆಹಿಕಲಿಂದ ಬರಬಹುದು. ಮತ್ತೊಂದು ದಾರಿ ಮೆಟ್ಟಿಲುಗಳಿಂದ ಹತ್ಕೊಂಡು ದೇವಿ ದರ್ಶನನ ಪಡಿಬಹುದು. ದೇವಿಯ ಅಭಿಷೇಕಕ್ಕೆ ತಗೊಂಡು ಹೋಗುವಂಥ ನೀರನ್ನ ಇದೇ 200ರಿಂದ 250 ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗಿ ತಗೊಂಡು ಹೋಗ್ತಾರೆ. ಈ ದುರ್ಗಾದೇವಿಯ ಅಭಿಷೇಕಕ್ಕೆ ಪರಶುರಾಮರು ಬೆಟ್ಟದ 4 ದಿಕ್ಕಿನಲ್ಲಿ ಅಂದರೆ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ 4 ಪುಣ್ಯತೀರ್ಥಗಳನ್ನು ನಿರ್ಮಿಸಿದ್ದಾರೆ. ಹೇಗೆ ಅಂದರೆ ತಮ್ಮ ಕೈಯಲ್ಲೇ ಇರುವಂತಹ 4 ಆಯುಧಗಳು, ಒಂದು ಪರಶ್ವದ, ಧನಸ್ಸು, ಬಾಣ ಮತ್ತು ಗದ. ಇದನ್ನು 4 ದಿಕ್ಕಿನಲ್ಲಿ ಬಿಸಾಡುವ ಮೂಲಕ ಈ ಪುಣ್ಯತೀರ್ಥಗಳು ನಿರ್ಮಿಸಿದರು ಎಂದು ನಂಬಲಾಗಿದೆ. ಇಲ್ಲಿ ನೆಲೆಸಿರುವಂತಹ ದುರ್ಗಾದೇವಿಯ ವಿಗ್ರಹವು ಚತುರ್ಭುಜದ ರೂಪದಲ್ಲಿದೆ. ಮೇಲಿನ 2 ಕೈಗಳಲ್ಲಿ ಶಂಖ ಮತ್ತು ಚಕ್ರ, ಕೆಳಗಿನ 2 ಕೈಗಳಲ್ಲಿ ಧನಸ್ಸು ಮತ್ತು ತ್ರಿಶೂಲ. ಈ ಶಂಖ ಮತ್ತು ಚಕ್ರ ರಕ್ಷಣೆಯ ಸಂಕೇತವಾಗಿದ್ದರೆ ಧನಸ್ಸು ಮತ್ತು ತ್ರಿಶೂಲ ದುಷ್ಟರ ನಾಶವನ್ನು ಸಂಕೇತಿಸುತ್ತಿದೆ. ಮೊದಲೇ ತಿಳಿಸಿದಂತೆ ಕುಂಜಾರುಗಿರಿಗೆ ಇರುವಂತಹ ಮತ್ತೊಂದು ಹೆಸರು ವಿಮಾನಗಿರಿ. ಈ ಹೆಸರು ಹೇಗೆ ಬಂತು ಅಂದರೆ ಪರಶುರಾಮರು ಜಗನ್ಮಾತೆ ದುರ್ಗಾದೇವಿನ ಈ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿದಾಗ ಪುಷ್ಪ ನಮನ ಸಲ್ಲಿಸಲಿಕ್ಕೆ ಅಂತ ಬಂದ ದೇವತೆಗಳು ವಿಮಾನದಲ್ಲಿ ಬಂದಿರ್ತಾರೆ. ಆ ಕಾರಣಕ್ಕಾಗಿ ಈ ಕುಂಜಾರುಗಿರಿಗೆ ಇರುವಂತಹ ಮತ್ತೊಂದು ಹೆಸರು ವಿಮಾನಗಿರಿ. ಪರಶುರಾಮರು ಬೆಟ್ಟದ ಮೇಲೆ ದೇವಿನ ಯಾಕೆ ಪ್ರತಿಷ್ಠಾಪನೆ ಮಾಡಿದರು ಅಂದರೆ ಕೇರಳನ ರಚನೆ ಮಾಡುವಾಗ ಅಲ್ಲಿನ ಸಮುದ್ರದಿಂದ ಒಂದು ಮುತ್ತನ್ನು ಪಡೆದುಕೊಂಡಿರ್ತಾರೆ. ಆ ಮುತ್ತಿಂದ ಮೂಗುತ್ತಿನ ತಯಾರಿಸಿ ಈ ದುರ್ಗಾದೇವಿಯ ತೊಟ್ಟಿಲುಗಳನ್ನು ಅಲಂಕರಿಸಿರ್ತಾರೆ. ದಂತಕಥೆಗಳ ಪ್ರಕಾರ ಸಮುದ್ರದಿಂದ ಏನಾದರೂ ಪಡೆದುಕೊಂಡಿದ್ದರೆ ಅದನ್ನು ಅದು ವಾಪಸ್ ತೆಗೆದುಕೊಳ್ಳದೆ ಬಿಡಲ್ಲ ಅನ್ನುವಂತಹ ಒಂದು ನಂಬಿಕೆ. ಹಾಗಾಗಿ ಸಮುದ್ರದಿಂದ ದೇವಿಯ ಮೂರ್ತಿನ ರಕ್ಷಣೆ ಮಾಡಲಿಕ್ಕೆ ಪರಶುರಾಮರು ಬೆಟ್ಟದ ಮೇಲೆ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ಬೆಟ್ಟದ ಮೇಲಿಂದ ಪರಶುಗಿರಿಯಲ್ಲಿರುವಂತಹ ಪರಶುರಾಮರ ದೇವಸ್ಥಾನನ ನೋಡುವಾಗ ಅದರ ಹಿಂದೆ ಸಮುದ್ರನೂ ಕಾಣಸಿಗುತ್ತದೆ ನಮಗೆ.
ಇನ್ನು ನಾವು ಹೊರಟಂಥದ್ದು ಈ ದುರ್ಗಾದೇವಿಯ ಪ್ರತಿಷ್ಠಾಪನೆಗೆ ಕಾರಣರಾದಂಥ ಹಾಗೂ ಈ ಕುಂಜಾರುಗಿರಿ ದೇವಸ್ಥಾನದ ನಿರ್ಮಾಣಕ್ಕೆ ಕಾರಣರಾದಂತಹ ಪರಶುರಾಮರ ದೇವಸ್ಥಾನಕ್ಕೆ. ಹಿರಿಯರಿಂದ ಕೇಳಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಇನ್ನು ಪರಶುರಾಮನ ದೇವಸ್ಥಾನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.